ವೈಜ್ಞಾನಿಕ ಬೆಲೆಯನ್ನ ನೀಡಬೇಕು ಹಾಗೂ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿಯವರ ಕಲ್ಪನೆಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಕೇಂದ್ರ ಸರ್ಕಾರ ತನ್ನ ಪಾಲಿನ ವಂತಿಕೆ ಹಣವನ್ನು ಬಿಡುಗಡೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ತನ್ನ ಪಾಲಿನ ವಂತಿಕೆ ಹಣವನ್ನು ಬಿಡುಗಡೆ ಮಾಡದೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ರೈತ ಮೋರ್ಚಾದಿಂದ ಈ ದಿನ ಪ್ರತಿಭಟನೆ ನಡೆಸಿತು. ಶೀಘ್ರವೇ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು. ರೈತರ ಕಾಳಜಿ ಬಗ್ಗೆ, ರೈತರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡಿರ್ತಕ್ಕಂಥ ಈ ಸರ್ಕಾರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆ ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರ ತಂದು ಅದರ ಮೂಲಕ ಸಬ್ಸಿಡಿ ಕೊಡುವಂಥದ್ದು, ರೈತರಿಗೆ ಅನುಕೂಲ ಮಾಡುವಂಥದ್ದು ಬೆಳೆದಿದೆ. ಇವತ್ತು ಕರ್ನಾಟಕ ಪಾಲಿಗೆ ಸಂಬಂಧಪಟ್ಟಂತ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಸುಮ್ಮನೆ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆ ಒಂದು ಬಿಟ್ಟಿ ಭಾಗ್ಯದ ಯೋಜನೆಯನ್ನು ಕಣ್ಮುಟ್ಟಿ ಆಗ್ತಾ ಇಲ್ಲ. ಶಾಸಕರಿಗೆ ಕೊಡಬೇಕಾಗಿರ್ತಕ್ಕಂಥ 2 ಕೋಟಿ ಅನುದಾನದಲ್ಲಿ ಕೇವಲ 50 ಲಕ್ಷ ಬಿಡುಗಡೆ ಮಾಡಿಲ್ಲ ಹೊರತು ಕೃಷಿ ಸಮ್ಮಾನ್ ಯೋಜನೆಯನ್ನ ಘೋಷಣೆ ಮಾಡಿದಾಗಿಂದನೂ ಪ್ರತಿ ವರ್ಷ ಚಾಚು ತಪ್ಪದೆ ಇವತ್ತವರೆಗೂ ಕೂಡ 12 ಕಂತುಗಳು ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಪ್ರತಿ ಕೃಷಿಕನ ಅಕೌಂಟಿಗೆ ಹಾಕಿದೆ. ಮೊದಲು ಒಂದು ಕುಟುಂಬದಲ್ಲಿ ಒಬ್ಬ ಕೃಷಿಕ ಇದ್ದ ಖಾತೆದಾರ ಕೃಷಿಕ ರೈತರ ಬೆನ್ನೆಲುಬಾಗಿರ್ತಕ್ಕಂಥ ಸರ್ಕಾರ ಅಂತ ಹೆಮ್ಮೆಯನ್ನು ಹೇಳಕ್ ಬಯಸ್ತಾನೆ. ಯಡಿಯೂರಪ್ಪನವರು ಇದ್ದಾಗ, ಬಸವರಾಜ ಬೊಮ್ಮಾಯಿಯವರಿದ್ದಾಗ ರೈತರಿಗೆ ಪ್ರತಿನಿತ್ಯದ ಬದುಕಿನಲ್ಲಿ ಬರಬೇಕಾದಂತಹ ಒಂದು ಹಣ, ವೈಜ್ಞಾನಿಕ ಬೆಲೆಯನ್ನು ನೀಡಬೇಕು, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು ಎನ್ನುವಂಥ ನರೇಂದ್ರ ಮೋದಿಯವರ ಕಲ್ಪನೆಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಕೇಂದ್ರ ಸರ್ಕಾರ ತನ್ನ ಪಾಲಿನ ವಂತಿಕೆ ಹಣವನ್ನು ಆ ಕೂಡಲೇ ಬಿಡುಗಡೆ ಮಾಡಿ ರೈತ ಉತ್ಪಾದಕ ಸಂಸ್ಥೆಗಳು ಈಗಾಗಲೇ ರಾಜ್ಯದಲ್ಲಿ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಆದರೆ ರಾಜ್ಯ ಸರ್ಕಾರ ತನ್ನ ಪಾಲಿನ ವಂತಿಕೆ ಹಣವನ್ನು ಬಿಡುಗಡೆ ಮಾಡದೇನೆ ರೈತ ಸಮೂಹಕ್ಕೆ ದ್ರೋಹವನ್ನು ಬಗೆದಿದೆ ಎನ್ನುವಂಥ ಕೂಡಲೇ ರೈತ ಸಮೂಹಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳೇನು ಕೆಲಸ ಮಾಡ್ತಾ ಇದ್ದಾವೆ ಅವುಗಳಿಗೆ ನೀಡಬೇಕಾಗಿರುವಂಥ 180 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು. ಅದಲ್ಲದೆ 8 ತಿಂಗಳಿಂದ ರಾಜ್ಯದ ಹಾಲು ಉತ್ಪಾದಕರಿಗೆ ನೀಡಬೇಕಾಗಿರುವ ಸುಮಾರು 400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ರಾಜ್ಯ ಸರ್ಕಾರ ಏನು ನಿಲ್ಲಿಸಿದೆ, ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ಬಾರಿಗೆ ಮಾನ್ಯ ಯಡಿಯೂರಪ್ಪನವರು ತಂದಿರತಕ್ಕಂಥ ಹಾಲು ಉತ್ಪಾದಕರಿಗೆ ನೀಡುವ ಪ್ರೋತ್ಸಾಹಧನ ಯೋಜನೆ, ಇವರು ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ, ಕೊಡ್ತೇವೆ ಅಥವಾ ಕೊಡಲ್ಲ ಎನ್ನುವಂಥ ಮಾಹಿತಿಯನ್ನು ಕೂಡ ಕೊಡದೇನೆ ರೈತರಿಗೆ ದ್ರೋಹವನ್ನು ಮಾಡಿದೆ. ಕೂಡಲೇ ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ರಾಜ್ಯದ ಜಾನುವಾರುಗಳಿಗೆ ಸರಿಯಾದ ಸಮರ್ಪಕವಾದ ಔಷಧೋಪಚಾರ, ವೈದ್ಯಕೀಯ ವ್ಯವಸ್ಥೆ ಕೂಡ ಸಿಗ್ತಾ ಇಲ್ಲ, ಅದನ್ನು ಕೂಡ ಸಮರ್ಪಕವಾಗಿ ಒದಗಿಸಿಕೊಡಬೇಕು ಎನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಜಿಲ್ಲಾಧ್ಯಕ್ಷರು ತಿಳಿಸಿದ್ದಾರೆ ಮತ್ತು ದತ್ತಾತ್ರೇಯರು ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಯಿತು. ಯಾವ ಗ್ಯಾರಂಟಿ ಈಡೇರಿಸ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಒಂದು ಗ್ಯಾರಂಟಿ ಈಡೇರಿಸ್ತಾ ಇದೆ. ಏನಂದರೆ DK ಶಿವಕುಮಾರ್ ಅವರ ಸಹೋದರರು ಯಾರಾದರೂ ತಮ್ಮನ್ನು ಪ್ರೀತಿ ಮಾಡದೇ ಇದ್ದರೆ ಕೊಲೆ ಮಾಡ್ಬೋದು ಅನ್ನೋಂಥ ಗ್ಯಾರಂಟಿಯನ್ನು ನಮ್ಮ ಈ ಸರ್ಕಾರ ಈಡೇರಿಸ್ತಾ ಇದೆ. ಇವಾಗ ರಾಷ್ಟ್ರೀಯ ಅಧ್ಯಕ್ಷರಲ್ಲ, ರಾಷ್ಟ್ರೀಯ ನಾಯಕರು ಶ್ರೀಯುತ ರಾಹುಲ್ ಗಾಂಧಿಯವರು ಮೊನ್ನೆ ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ಅವರು ಅಧಿಕಾರಕ್ಕೆ ಬಂದ ತಕ್ಷಣ 1 ಲಕ್ಷ ರೂಪಾಯಿನ ಪಟಾಪಟ್ ಎಲ್ಲರಿಗೂ ಹಾಕ್ತೀವಿ. ನಾನು ಹೇಳೋದು ಪಟಾಪಟ್ ಅಧಿಕಾರಕ್ಕೆ ಬಂದರೆ 1 ಲಕ್ಷ ಹಾಕೋದಿರಲಿ. ಈಗ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಸರ್ಕಾರಕ್ಕೆ ಗಮನ ಕೊಡೋ ಹಾಗೆ ಏನಾದರೂ ಹೇಳಬೇಕು ರಾಹುಲ್ ಗಾಂಧಿಯವರೇ ಅನ್ನುವಂಥ ಮಾತನ್ನು ನಾನು ಹೇಳಬೇಕಾಗುತ್ತೆ.